ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 6ನೆಯ ಸ್ಕಂದದಲ್ಲಿ ಇಂದ್ರನನ್ನು ಕೊಲ್ಲುವಂತಹ ಮಗನನ್ನು ಪಡೆಯುವ ಉದ್ದೇಶದಿಂದ ಯಾವ ರೀತಿಯಾಗಿ ದಿತಿದೇವಿಯು ಪುಂಸವನ ವ್ರತವನ್ನು ಆಚರಿಸಿದಳು ಎಂಬುದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಕಶ್ಯಪ ಮುನಿಗಳು ಉಪದೇಶಿಸಿದಂತಹ ಪುಂಸವನ ವ್ರತವನ್ನು ಆಚರಿಸಿದ ದಿತಿದೇವಿಯು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದರಿಂದ ಆಕೆಯಲ್ಲಿ ಇಂದ್ರನನ್ನು ಕೊಲ್ಲುವಂತಹ ಮಕ್ಕಳು ಹುಟ್ಟುವ ಬದಲಾಗಿ ಇಂದ್ರನ ಅನುಚರರಾದಂತಹ 49 ಮರುತ್ತುಗಳು ಹುಟ್ಟಿದರು. ದೇವೋತ್ತಮ ಪರಮಪುರುಷನ ಅರ್ಚನೆಯಿಂದ ದಿತಿಯು ಸಂಪೂರ್ಣವಾಗಿ ಶುದ್ಧಳಾಗಿದ್ದಳು. ಇಂದ್ರನೊಡನೆ ತನ್ನ 49 ಪುತ್ರರನ್ನು ಕಂಡಾಗ ಆಕೆಗೆ ಬಹಳಷ್ಟು ಸಂತೋಷವಾಯಿತು. ನಾನು ಒಬ್ಬ ಮಗನಿಗಾಗಿ ಪ್ರಾರ್ಥಿಸಿದ್ದೆ, ಆದರೆ ಈಗ 49 ಮಂದಿ ಇರುವುದನ್ನು ಕಾಣುತ್ತಿದ್ದೇನೆ. ಇದು ಹೇಗೆ ಸಂಭವಿಸಿತು? ಈ ರೀತಿಯಾಗಿ ದಿತಿದೇವಿಯು ಇಂದ್ರನನ್ನು ಪ್ರಶ್ನಿಸಿದಳು. ಆಗ ಇಂದ್ರನು ನಡೆದ ಎಲ್ಲ ವಿಚಾರಗಳನ್ನು ತಿಳಿಸುತ್ತಾನೆ. ನನ್ನ ಪ್ರಿಯ ತಾಯಿಯೇ, ನಾನು ಸ್ವಾರ್ಥದಿಂದ ತೀರಾ ಕುರುಡನಾಗಿ ಧರ್ಮದೃಷ್ಟಿಯನ್ನು ಕಳೆದುಕೊಂಡಿದ್ದೆನು. ನೀನು ಆಧ್ಯಾತ್ಮ ಜೀವನದಲ್ಲಿ ದೊಡ್ಡ ವ್ರತವನ್ನು ಆಚರಿಸುತ್ತಿರುವುದನ್ನು ತಿಳಿದಾಗ ನಿನ್ನಲ್ಲಿ ಏನಾದರೊಂದು ದೋಷವನ್ನು ಹುಡುಕಲು ಬಯಸಿದೆ. ಅಂತಹ ದೋಷವನ್ನು ಕಂಡಾಗ ನಿನ್ನ ಗರ್ಭವನ್ನು ಪ್ರವೇಶ ಮಾಡಿ ಗರ್ಭವನ್ನು ತುಂಡು ತುಂಡಾಗಿ ಕತ್ತರಿಸಿದೆ. ಆದರೆ ದೇವೋತ್ತಮ ಪರಮಪುರುಷನ ಅನುಗ್ರಹದಿಂದ ಯಾರೂ ಮರಣ ಹೊಂದಿಲ್ಲ. ಎಲ್ಲ 49 ಮಕ್ಕಳು ಜೀವಿಸಿರುವುದನ್ನು ಕಂಡು ನನಗೆ ನಿಜವಾಗಿಯೂ ಆಶ್ಚರ್ಯವಾಯಿತು. ಇದು ನೀನು ತಪ್ಪದೆ ಕಟ್ಟುನಿಟ್ಟಾಗಿ ಆಚರಿಸಿದ ವ್ರತದ ಫಲವಾಗಿದೆ. ನಾನೊಬ್ಬ ಮೂರ್ಖ. ನಾನು ಏನೇ ಅಪರಾಧವನ್ನು ಮಾಡಿದ್ದರೂ ದಯವಿಟ್ಟು ಕ್ಷಮಿಸು. ನಿನ್ನ ಭಕ್ತಿ ಸೇವೆಯ ಕಾರಣದಿಂದ ನಿನ್ನ 49 ಪುತ್ರರು ಯಾವ ಕ್ಷಿತಿಯಿಲ್ಲದೆ ಜನಿಸಿದ್ದಾರೆ. ದಿತಿಯು ಇಂದ್ರನ ಸದ್ವರ್ತನೆಯಿಂದ ಅತ್ಯಂತ ತುಷ್ಟಳಾಗಿದ್ದಳು. ನಂತರ ಇಂದ್ರನು ದಿತಿದೇವಿಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸಿದನು. ದಿತಿದೇವಿಯ ಅನುಮತಿಯೊಂದಿಗೆ ತನ್ನ ಸೋದರರಾದ ಮರುತ್ತುಗಳನ್ನು ಕರೆದುಕೊಂಡು ಇಂದ್ರನು ಸ್ವರ್ಗಲೋಕಕ್ಕೆ ಹಿಂದಿರುಗಿದನು. ಶ್ರೀಮದ್ ಭಾಗವತದ 7ನೆಯ ಸ್ಕಂದವು ಪರೀಕ್ಷಿತ ಮಹಾರಾಜನ ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಪ್ರತಿಯೊಬ್ಬನ ಶ್ರೇಯೋಭಿಲಾಷಿಯಾದ ದೇವೋತ್ತಮ ಪರಮಪುರುಷ ವಿಷ್ಣುವು ಎಲ್ಲರಿಗೂ ಸಮಾನನೂ ಅತ್ಯಂತ ಪ್ರೀತಿಪಾತ್ರನೂ ಆಗಿರುತ್ತಾನೆ. ಹೀಗಿರುವಾಗ ಭಗವಂತನು ಸಾಮಾನ್ಯ ಮಾನವನಂತೆ ಇಂದ್ರನಿಗೋಸ್ಕರ ಪಕ್ಷಪಾತಿಯಾಗಿ ಇಂದ್ರನ ಶತ್ರುಗಳನ್ನು ಏಕೆ ಕೊಂದನು? ಎಲ್ಲರಿಗೂ ಸಮಾನನಾಗಿರುವವನು ಕೆಲವರಲ್ಲಿ ಪಕ್ಷಪಾತವನ್ನು ತೋರಿಸಿ ಬೇರೆಯವರ ವಿಷಯದಲ್ಲಿ ಹೇಗೆ ಶತ್ರುತ್ವವನ್ನು ತೋರಿಸಲು ಸಾಧ್ಯ? ಭಗವಂತನು ಆನಂದದ ಸಾಗರವಾಗಿದ್ದಾನೆ. ಆತನು ದೇವತೆಗಳ ಪಕ್ಷವನ್ನು ವಹಿಸಿ ಯಾವ ಲಾಭವನ್ನು ಪಡೆಯುತ್ತಾನೆ? ಈ ರೀತಿಯಲ್ಲಿ ಯಾವ ಆಸಕ್ತಿಯನ್ನು ಪೂರೈಸಿಕೊಳ್ಳಬಹುದು? ನಾರಾಯಣನು ಪಕ್ಷಪಾತಿಯೋ ಪಕ್ಷಪಾತರಹಿತನೋ ಎಂಬುದು ಮಹಾ ಸಂದೇಹಕ್ಕೆ ವಿಷಯವಾಗಿದೆ. ನಾರಾಯಣನು ಯಾವಾಗಲೂ ತಟಸ್ಥ, ಎಲ್ಲರಿಗೂ ಸಮಾನ ಎಂಬುದನ್ನು ಇತ್ಯಾತ್ಮಕ ಸಾಕ್ಷ್ಯಾಧಾರಗಳಿಂದ ತೋರಿಸಿ ದಯವಿಟ್ಟು ನನ್ನ ಸಂದೇಹವನ್ನು ಪರಿಹರಿಸಿ. ರಾಜ ಪರೀಕ್ಷಿತನ ಈ ಪ್ರಶ್ನೆಗೆ ಶುಕದೇವ ಗೋಸ್ವಾಮಿಗಳು ಉತ್ತರಿಸಿದರು. ನನ್ನ ಪ್ರಿಯ ದೊರೆಯೇ, ನೀನು ನನ್ನ ಮುಂದೆ ಒಳ್ಳೆಯ ಪ್ರಶ್ನೆಯನ್ನೇ ಇಟ್ಟಿದ್ದೀಯೆ. ಭಗವಂತನ ಲೀಲೆಗಳಿಗೆ ಸಂಬಂಧಿಸಿದ ಸಂಭಾಷಣೆಗಳಲ್ಲಿ ಅವನ ಭಕ್ತರ ಮಹಿಮೆಗಳೂ ಕಂಡುಬರುತ್ತವೆ. ಅವು ಭಕ್ತರಿಗೆ ಅತಿಶಯವಾಗಿ ಆನಂದದಾಯಕವಾಗಿರುತ್ತವೆ. ಅಂತಹ ಅದ್ಭುತ ವಿಷಯಗಳು ಯಾವಾಗಲೂ ಜೀವನದ ಭೌತಿಕ ಮಾರ್ಗದ ದುಃಖಗಳನ್ನು ತೊಲಗಿಸುತ್ತವೆ. ಆದ್ದರಿಂದಲೇ ನಾರದಾದಿ ಮಹರ್ಷಿಗಳು ಯಾವಾಗಲೂ ಶ್ರೀಮದ್ ಭಾಗವತದ ವಿಷಯವಾಗಿ ಮಾತನಾಡುತ್ತಾರೆ. ಅದು ಭಗವಂತನ ಅದ್ಭುತ ಚರಿತೆಗಳ ಶ್ರವಣ ಕೀರ್ತನೆಗಳ ಸೌಕರ್ಯವನ್ನು ಒದಗಿಸುತ್ತದೆ. ದೇವೋತ್ತಮ ಪರಮಪುರುಷನು ಯಾವಾಗಲೂ ಭೌತಿಕ ಗುಣಗಳಿಗೆ ಅತೀತನಾಗಿರುವನು. ಈ ಕಾರಣಕ್ಕಾಗಿಯೇ ಅವನನ್ನು ನಿರ್ಗುಣ ಅಥವಾ ಗುಣರಹಿತ ಎಂದು ಕರೆಯುತ್ತಾರೆ. ಅವನಿಗೆ ಹುಟ್ಟು ಇಲ್ಲದ ಕಾರಣ ಅವನಿಗೆ ಪ್ರಾಕೃತಿಕ ಶರೀರ ಇಲ್ಲ. ಅವನು ಆಸಕ್ತಿ ದ್ವೇಷಗಳಿಗೆ ವಿಷಯನಲ್ಲ. ಭಗವಂತನು ಸದಾ ಭೌತಿಕ ಸ್ಥಿತಿಗೆ ಆಚೆ ಇರುವವನಾದರೂ ತನ್ನ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಮೇಲುನೋಟಕ್ಕೆ ಬದ್ಧ ಜೀವನಂತೆ ಕಾಣಿಸಿಕೊಂಡು ಕರ್ತವ್ಯಗಳನ್ನು ಬಾಧ್ಯತೆಗಳನ್ನು ಅಂಗೀಕರಿಸಿ ಸಾಧಾರಣ ಮಾನವ ಜೀವಿಯಂತೆ ನಟಿಸುತ್ತಾನೆ. ಸತ್ವ, ರಜಸ್ ಮತ್ತು ತಮಸ್ ಎಂಬಂತಹ 3 ಪ್ರಕೃತಿ ಗುಣಗಳು ಭೌತಿಕ ಪ್ರಪಂಚಕ್ಕೆ ಸೇರಿದವು. ದೇವೋತ್ತಮ ಪರಮಪುರುಷನನ್ನು ಅವು ಎಂದೂ ಮುಟ್ಟಲಾರವು. ಸತ್ವಗುಣವು ಪ್ರಧಾನವಾಗಿದ್ದಾಗ ಮಹರ್ಷಿಗಳು ದೇವತೆಗಳು ಆ ಗುಣದ ನೆರವಿನಿಂದ ಉತ್ಕರ್ಷವನ್ನು ಪಡೆಯುತ್ತಾರೆ. ಆಗ ದೇವೋತ್ತಮ ಪರಮಪುರುಷನು ಅವರನ್ನು ಆ ಸತ್ವಗುಣದಿಂದ ಸಂಪೂರಿತರನ್ನಾಗಿಯೂ ವಿಶೇಷ ಪ್ರಭಾವಿತರನ್ನಾಗಿಯೂ ಮಾಡುತ್ತಾನೆ. ರಜೋಗುಣವು ಪ್ರಧಾನವಾಗಿದ್ದಾಗ ಅಸುರರು ಮೇಲುಗೈ ಪಡೆಯುತ್ತಾರೆ. ತಮೋಗುಣವು ಪ್ರಧಾನವಾಗಿದ್ದಾಗ ಯಕ್ಷರು ರಾಕ್ಷಸರು ಪ್ರಬಲಿಸುತ್ತಾರೆ. ದೇವೋತ್ತಮ ಪರಮಪುರುಷನು ಪ್ರತಿಯೊಬ್ಬ ಜೀವಿಯ ಹೃದಯದೊಳಗೆ ಇರುತ್ತಾನೆ. ಅಲ್ಲಿ ಭಗವಂತನು ಚಿಕ್ಕ ಅಥವಾ ದೊಡ್ಡ ಪ್ರಮಾಣದಲ್ಲಿ ಇರುವುದು ಹೇಗೆ ಎಂಬುದನ್ನು ನಿಪುಣ ಚಿಂತಕನು ತಿಳಿದುಕೊಳ್ಳಬಲ್ಲನು. ಸೌದೆಯಲ್ಲಿ ಬೆಂಕಿಯ ಅಸ್ತಿತ್ವವನ್ನು,
ಕೊಡದಲ್ಲಿರುವ ನೀರನ್ನು, ಕಲಶದಲ್ಲಿರುವ ಆಕಾಶವನ್ನು ಹೇಗೆ ಅರಿತುಕೊಳ್ಳಬಹುದೋ ಹಾಗೆಯೇ ಒಬ್ಬ ಜೀವಿಯು ರಾಕ್ಷಸನೋ ದೇವತೆಯೋ ಎಂಬುದನ್ನು ಆ ಜೀವಿಯ ಭಕ್ತಿಯುತ ಆಚರಣೆಗಳನ್ನು ತಿಳಿದುಕೊಳ್ಳುವುದರಿಂದಲೇ ಅರಿತುಕೊಳ್ಳಬಹುದು. ಒಬ್ಬ ವ್ಯಕ್ತಿಯ ಕಾರ್ಯಗಳನ್ನು ನೋಡುವುದರಿಂದಲೇ ಚಿಂತನಶೀಲನಾದ ಮನುಷ್ಯನು ಆ ವ್ಯಕ್ತಿಯು ದೇವೋತ್ತಮ ಪರಮಪುರುಷನ ಅನುಗ್ರಹಕ್ಕೆ ಎಷ್ಟು ಪಾತ್ರನಾಗಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ದೇವೋತ್ತಮ ಪರಮಪುರುಷನು ವಿಭಿನ್ನ ಪ್ರಕಾರದ ಶರೀರಗಳನ್ನು ಸೃಷ್ಟಿಸುವಾಗ ಪ್ರತಿಯೊಬ್ಬ ಜೀವಿಗೂ ಅವನ ಚಾರಿತ್ರ ಹಾಗೂ ಕಾಮ್ಯಕರ್ಮಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ಶರೀರವನ್ನು ಕೊಡುತ್ತಾನೆ. ಆಗ ಭಗವಂತನು ಸತ್ವ, ರಜಸ್ಸು, ತಮಸ್ಸು ಎಂಬ ಭೌತಿಕ ಪ್ರಕೃತಿಯ ಎಲ್ಲ ಗುಣಗಳನ್ನು ಪುನರುಜ್ಜೀವಿಸುತ್ತಾನೆ. ನಂತರ ಅಂತರ್ಯಾಮಿ ಪರಮಾತ್ಮ ಸ್ವರೂಪದಲ್ಲಿ ಅವನು ಪ್ರತಿಯೊಂದು ಶರೀರವನ್ನು ಪ್ರವೇಶಿಸಿ ಸೃಷ್ಟಿ, ಸ್ಥಿತಿ, ಲಯಗಳ ಗುಣಗಳನ್ನು ಪ್ರಭಾವಿಸುತ್ತಾನೆ. ಸತ್ವಗುಣವನ್ನು ಸ್ಥಿತಿ ಪರಿಪಾಲನೆಗೂ, ರಜೋಗುಣವನ್ನು ಸೃಷ್ಟಿಗೂ, ತಮೋಗುಣವನ್ನು ಲಯಕ್ಕೂ ಅವನು ಬಳಸುತ್ತಾನೆ. ದೇವೋತ್ತಮ ಪರಮಪುರುಷನು ಕಾಲದ ಪರಿಮಿತಿಗಳಲ್ಲಿ ಜೀವಿಯು ಕಾರ್ಯತತ್ಪರವಾಗಲು ಅವಕಾಶವನ್ನು ನೀಡುವುದಕ್ಕಾಗಿ ಕಾಲತತ್ವವನ್ನು ಸೃಷ್ಟಿಸುತ್ತಾನೆ. ಭಗವಂತನು ಎಂದಿಗೂ ಕಾಲತತ್ವದ ಅಥವಾ ಪ್ರಾಕೃತಿಕ ಶಕ್ತಿಯ ಅಡಿಯಲ್ಲಿ ಇರುವುದಿಲ್ಲ. ಈ ಕಾಲತತ್ವವು ಸತ್ವಗುಣವನ್ನು ವರ್ಧಿಸುತ್ತದೆ. ಆದ್ದರಿಂದ ಸರ್ವನಿಯಂತ್ರಕನಾದ ಪರಮಪ್ರಭುವು ಹೆಚ್ಚಾಗಿ ಸತ್ವಗುಣದಲ್ಲೇ ನಿರತರಾಗಿರುವ ದೇವತೆಗಳನ್ನು ಅನುಗ್ರಹಿಸುತ್ತಾನೆ. ಆಗ ರಜೋಗುಣ, ತಮೋಗುಣಗಳನ್ನು ಹೊಂದಿರುವಂತಹ ರಾಕ್ಷಸರು ನಾಶ ಹೊಂದುತ್ತಾರೆ. ಭಗವಂತನು ಎಂದಿಗೂ ಪಕ್ಷಪಾತಿಯಲ್ಲ. ಅವನ ಕಾರ್ಯಗಳು ಅತೀವ ವೈಭವೋಪೇತವಾಗಿರುತ್ತವೆ. ಆದ್ದರಿಂದಲೇ ಭಗವಂತನನ್ನು ಉರುಶ್ರವ ಎಂದು ಕರೆದಿದ್ದಾರೆ. ಹಿಂದೊಮ್ಮೆ ಮಹಾರಾಜ ಯುಧಿಷ್ಠಿರನು ರಾಜಸೂಯ ಯಾಗವನ್ನು ಆಚರಿಸಿದನು. ಆ ಸಂದರ್ಭದಲ್ಲಿ ಅವನ ಪ್ರಶ್ನೆಗೆ ಉತ್ತರಿಸುತ್ತಾ ಮಹರ್ಷಿ ನಾರದರು ಐತಿಹಾಸಿಕ ಸಂಗತಿಗಳನ್ನು ಪ್ರತಿಪಾದಿಸಿ ದೇವೋತ್ತಮ ಪರಮಪುರುಷನು ರಾಕ್ಷಸರನ್ನು ಕೊಲ್ಲುವಾಗ ಕೂಡ ಹೇಗೆ ಸದಾ ನಿಷ್ಪಕ್ಷಪಾತನಾಗಿರುತ್ತಾನೆ ಎಂದು ತೋರಿಸಿದರು. ಪಾಂಡುವಿನ ಪುತ್ರನಾದ ಯುಧಿಷ್ಠಿರ ಮಹಾರಾಜನು ರಾಜಸೂಯ ಯಾಗದಲ್ಲಿ ಭಗವಾನ್ ಶ್ರೀಕೃಷ್ಣನ ಶರೀರದೊಳಗೆ ಶಿಶುಪಾಲನು ಲೀನವಾಗುವುದನ್ನು ವೈಯಕ್ತಿಕವಾಗಿ ನೋಡಿದನು. ಆದ್ದರಿಂದ ವಿಸ್ಮಿತನಾಗಿ ಅವನು ಅಲ್ಲಿ ಆಸೀನರಾಗಿದ್ದ ಮಹರ್ಷಿ ನಾರದರನ್ನು ಅದಕ್ಕೆ ಕಾರಣವೇನೆಂದು ವಿಚಾರಿಸಿದನು. ಹಾಗೆ ಅವನು ವಿಚಾರಿಸುವಾಗ ಅಲ್ಲಿ ಉಪಸ್ಥಿತರಾಗಿದ್ದ ಎಲ್ಲ ಋಷಿಗಳು ಅವನು ಪ್ರಶ್ನಿಸುವುದನ್ನು ಕೇಳಿಸಿಕೊಂಡರು. ಅಸುರ ಶಿಶುಪಾಲನು ಅತ್ಯಂತ ದ್ವೇಷಿಯಾಗಿದ್ದರೂ ಕೂಡ ದೇವೋತ್ತಮ ಪರಮಪುರುಷನ ಶರೀರದೊಳಗೆ ಲೀನವಾದದ್ದು ಅತ್ಯಂತ ಆಶ್ಚರ್ಯ. ಮಹಾದಿವ್ಯವಾದಿಗಳಿಗೂ ಈ ಸಾಯುಜ್ಯ ಮುಕ್ತಿಯು ಅಸಾಧ್ಯ. ಹೀಗಿರುವಾಗ ಭಗವಂತನ ಶತ್ರು ಅದನ್ನು ಪಡೆದದ್ದು ಹೇಗೆ? ಶಿಶುಪಾಲನು ನಿಜವಾಗಿ ನರಕಕ್ಕೆ ಹೋಗಬೇಕಾಗಿತ್ತು. ಆದರೆ ಅವನು ಭಗವಂತನ ಅಸ್ತಿತ್ವದಲ್ಲಿ ಲೀನವಾದುದು ಹೇಗೆ? ತನ್ನ ಶೈಶವದ ಪ್ರಾರಂಭದ ಕಾಲದಿಂದಲೇ ದಮಘೋಷನ ಅತ್ಯಂತ ಪಾಪಿಷ್ಟ ಮಗನಾದ ಶಿಶುಪಾಲನು ಇನ್ನೂ ಸರಿಯಾಗಿ ಮಾತನಾಡಲು ಬರದೇ ಇರುವಾಗಲೇ ಭಗವಂತನನ್ನು ನಿಂದಿಸಲು ಪ್ರಾರಂಭಿಸಿದನು. ತನ್ನ ಸಾವಿನವರೆಗೂ ಅವನು ಶ್ರೀಕೃಷ್ಣನ ಬಗೆಗೆ ದ್ವೇಷಿಯಾಗಿಯೇ ಇದ್ದನು. ಇದೇ ರೀತಿ ಅವನ ಸೋದರ ದಂತವಕ್ರನು ಅದೇ ಅಭ್ಯಾಸವನ್ನು ಮುಂದುವರಿಸಿದನು. ಶಿಶುಪಾಲ, ದಂತವಕ್ರ ಎಂಬ ಈ ಇಬ್ಬರು ದೇವೋತ್ತಮ ಪರಮಪುರುಷನನ್ನು ಮತ್ತೆ ಮತ್ತೆ ನಿಂದಿಸಿದರೂ ಅವರು ಪೂರ್ಣ ಸ್ವಸ್ಥರಾಗಿಯೇ ಇದ್ದರು. ಅವರ ನಾಲಗೆಗೆ ಕುಷ್ಠರೋಗ ಉಂಟಾಗಲಿಲ್ಲ. ಅವರು ನರಕಲೋಕದ ಅತ್ಯಂತ ಕತ್ತಲೆಯ ಭಾಗವನ್ನೂ ಪ್ರವೇಶಿಸಲಿಲ್ಲ. ಇದರಿಂದ ನಮಗಂತೂ ಖಂಡಿತವಾಗಿ ತುಂಬ ಆಶ್ಚರ್ಯವಾಗಿದೆ. ಶ್ರೀಕೃಷ್ಣನ ಗುಣವನ್ನು ಪಡೆಯುವುದು ಬಹಳ ಕಷ್ಟದ ಕೆಲಸ. ಇಂತಹುದರಲ್ಲಿ ಶಿಶುಪಾಲ ದಂತವಕ್ರರಿಗೆ ಅನೇಕ ಮಹಾತ್ಮರ ಎದುರಿನಲ್ಲೇ ಶ್ರೀಕೃಷ್ಣನ ದೇಹದೊಳಗೆ ಅಷ್ಟು ಸುಲಭವಾಗಿ ಪ್ರವೇಶಿಸಲು ಹೇಗೆ ಸಾಧ್ಯವಾಯಿತು? ಯುಧಿಷ್ಠಿರ ಮಹಾರಾಜನ ಈ ಪ್ರಶ್ನೆಗೆ ಯಜ್ಞದಲ್ಲಿ ಭಾಗವಹಿಸುತ್ತಿದ್ದ ಎಲ್ಲರ ಸನ್ನಿಧಿಯಲ್ಲಿ ನಾರದ ಮುನಿಗಳು ಉತ್ತರಿಸಿದರು. ಹೇ ದೊರೆಯೇ, ನಿಂದೆ, ಪ್ರಶಂಸೆ, ಗರ್ಹಣೆ, ಗೌರವ ಇವೆಲ್ಲವನ್ನೂ ಅನುಭವಿಸುವುದು ಅಜ್ಞಾನದ ಕಾರಣದಿಂದ. ಬಹಿರಂಗ ಶಕ್ತಿಯ ಮೂಲಕ ಈ ಭೌತಿಕ ಪ್ರಪಂಚದಲ್ಲಿ ಕ್ಲೇಶಗಳ ಅನುಭವವನ್ನು ಪಡೆಯುವುದಕ್ಕಾಗಿ ಬದ್ಧ ಜೀವಿಗಳ ಶರೀರವನ್ನು ಭಗವಂತನು ಯೋಜಿಸಿದ್ದಾನೆ. ದೇಹಾತ್ಮವಾದದಲ್ಲಿ ಮುಳುಗಿರುವ ಬದ್ಧ ಜೀವಿಯು ತನ್ನ ಶರೀರವೇ ತನ್ನ ಆತ್ಮವೆಂದು ತಿಳಿಯುತ್ತಾನೆ. ಆ ಶರೀರದೊಡನೆ ಸಂಬಂಧ ಹೊಂದಿರುವ ಪ್ರತಿಯೊಂದನ್ನು ತನ್ನದೆಂದು ತಿಳಿಯುತ್ತಾನೆ. ಜೀವನದ ಬಗೆಗೆ ಈ ತಪ್ಪು ಪರಿಕಲ್ಪನೆಯನ್ನು ಹೊಂದಿರುವುದರಿಂದ ಅವನು ಪ್ರಶಂಸೆ, ಗರ್ಹಣೆಗಳೆಂಬ ದ್ವಂದ್ವಗಳಿಗೆ ವಶನಾಗಿದ್ದಾನೆ. ದೇಹಾತ್ಮ ಭಾವನೆಯ ಕಾರಣದಿಂದ ಬದ್ಧಾತ್ಮನು ಶರೀರವು ನಾಶಗೊಂಡಾಗ ಜೀವಾತ್ಮನೂ ನಾಶಗೊಂಡನೆಂದು ಚಿಂತಿಸುತ್ತಾನೆ. ದೇವೋತ್ತಮ ಪರಮಪುರುಷ ವಿಷ್ಣುವು ಸರ್ವೋತ್ತಮ ನಿಯಂತ್ರಕ. ಅವನೇ ಸಕಲ ಜೀವಿಗಳ ಅಂತರ್ಯಾಮಿ ಪರಮಾತ್ಮ. ಭಗವಂತನಿಗೆ ಭೌತಿಕ ಶರೀರ ಇಲ್ಲದ ಕಾರಣ
ಅವನಿಗೆ ನಾನು, ನನ್ನದು ಎಂಬ ತಪ್ಪು ಅಭಿಮಾನವಿಲ್ಲ. ಆದ್ದರಿಂದ ಅವನನ್ನು ನಿಂದಿಸಿದಾಗ ಅಥವಾ ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಅವನು ಹರ್ಷಿಸುತ್ತಾನೆ ಅಥವಾ ನೊಂದುಕೊಳ್ಳುತ್ತಾನೆ ಎಂದು ಆಲೋಚಿಸುವುದು ಸರಿಯಲ್ಲ. ಇದು ಅವನಿಗೆ ಅಸಾಧ್ಯ. ಹೀಗೆ ಭಗವಂತನಿಗೆ ಮಿತ್ರನಾಗಲಿ ಶತ್ರುವಾಗಲಿ ಇಲ್ಲ. ಅವನು ರಾಕ್ಷಸರನ್ನು ಖಂಡಿಸಿದಾಗಲೂ ಅದು ಅವರ ಒಳ್ಳೆಯದಕ್ಕಾಗಿ, ಭಕ್ತರ ಪ್ರಾರ್ಥನೆಯನ್ನು ಭಗವಂತನು ಸ್ವೀಕರಿಸಿದಾಗಲೂ ಅದು ಅವರ ಒಳ್ಳೆಯದಕ್ಕೆ. ನಿಂದೆಯಿಂದಾಗಲಿ ಪ್ರಾರ್ಥನೆಯಿಂದಾಗಲಿ ಅವನಿಗೆ ಯಾವ ಪರಿಣಾಮವೂ ಆಗದು. ಯುಧಿಷ್ಠಿರ ಮಹಾರಾಜನಿಗೆ ನಾರದ ಮುನಿಗಳು ನೀಡಿರುವಂತಹ ಈ ಉಪದೇಶದ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಹರೇ ಕೃಷ್ಣ.